ಮತ್ತು ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ನಾವು ಹೋಗಿದ್ದೀರಿ. ನಿನ್ನೆ ದಿನ ಚಿತ್ರದುರ್ಗದಲ್ಲಿ ನಮ್ಮ ದಿವಂಗತ ಲಿಂಗೈಕ್ಯ ರೇಣುಕಾ ಸ್ವಾಮಿಯವರ ಏನು ಹತ್ಯೆ ಆಗಿದೆ, ದರ್ಶನ್ ಮತ್ತು ಪವಿತ್ರ ಗೌಡ ಇವರಿಬ್ಬರು ಅವರು ಯಾವುದೋ ಒಂದು ಸಾಮಾಜಿಕ ಜಾಲದಲ್ಲಿ ಹಾಕಿರೋದಕ್ಕಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ತಾವೇ ಅವರಿಗೆ ಕಗ್ಗೊಲೆಗೆ ಕಾರಣರಾಗಿ ಇವತ್ತು ಕಾನೂನಿನ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ದಿನ ನಾವು ಮಠಾಧೀಶರ ಧರ್ಮ ಪರಿಷತ್ತಿನ ಅನೇಕ ಪೂಜ್ಯರು ಅವರ 9ನೇ ದಿನದ ಶಿವಗಣಾರಾಧನೆ ಇತ್ತು. ಅವರ ಕುಟುಂಬಕ್ಕೆ ಸಾಂತ್ವವನ್ನು ಹೇಳಿದ್ದೀವಿ. ಸರ್ಕಾರ ಆ ಕುಟುಂಬಕ್ಕೆ ಅವನೇ ಭಾಳ ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿದ್ದ. ಆ ಕುಟುಂಬ ಸಾಕಲಿಕ್ಕೆ ಜವಾಬ್ದಾರಿ ಅವ್ರದ್ದೇ ಇತ್ತು. ಅವ್ರು ಹೋಗಿದ್ದ ಮೇಲೆ ಇವತ್ತು ಅವರು ವಯಸ್ಸಾಗಿರ್ತಕ್ಕಂಥ ರೇಣುಕನ ತಂದೆ, ತಾಯಿ ಮತ್ತು ಹೆಂಡತಿ 3 ತಿಂಗಳು ಗರ್ಭಿಣಿ ಇದ್ದಾಳೆ. ಇವೆಲ್ಲ ನೋಡಿದಾಗ ಭಾಳಷ್ಟು ದುಃಖ ಅನ್ನಿಸ್ತು. ಇವತ್ತು ಕಾನೂನು ಬಡವರಿಗೊಂದು, ಶ್ರೀಮಂತರಿಗೊಂದು ಅನ್ನೋದು ಇವತ್ತು ಪೊಲೀಸರು ಎಲ್ಲರಿಗೂ ಒಂದೇ ಅನ್ನೋ ರೀತಿಯಲ್ಲಿ ದರ್ಶನ್ ಅವರಿಗೆ ಅರೆಸ್ಟ್ ಮಾಡಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ರೇಣುಕಾ ಕುಟುಂಬದವರಿಗೆ ನ್ಯಾಯ ಸಿಗಬೇಕು. ಮತ್ತು ಸರ್ಕಾರ ಅವರಿಗೆ ಉದ್ಯೋಗ ಕೊಡೋದಾಗಲಿ, ಬೇರೆ ರೀತಿ ಅವರ ಸಂಸಾರಕ್ಕೆ ಒಂದು ಆರ್ಥಿಕ ನೆರವು ಕೊಡೋದಾಗಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯಾಯ ಸಿಕ್ಕರೆ ಸಾಕಪ್ಪ ಅನ್ನೋಷ್ಟರ ಮಟ್ಟಿಗೆ ಇವತ್ತು ಇಡೀ ರಾಜ್ಯದ ಜನ ನೋವನ್ನು ಪಡ್ತಾ ಇದ್ದಾರೆ. ಯಾಕಂತಂದರೆ ಇಂಥ ಘಟನೆಗಳು ನಾವು ನೋಡ್ತಾನೆ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ನಿರಂಜನ್ ಹಿರೇಮಠ ಅವರ ಮಗಳ ನೇಹಾ ಹಿರೇಮಠ ಅವರ ಕಗ್ಗೊಲೆ ಆಯಿತು. ಆಮೇಲೆ ಅಂಜಲಿ ಅಂತಕ್ಕಂಥ ಹುಡುಗಿ ಕಗ್ಗೊಲೆ ಆಯಿತು. ಮತ್ತು ಈಗ ರೇಣುಕಾ ಅವರ ಕಗ್ಗೊಲೆ ಆಯಿತು. ಸರ್ಕಾರ ಇವರಿಗೆ ಆದಷ್ಟು ಬೇಗ ಕಠಿಣ ಕಾನೂನು ಕ್ರಮ ತಗೊಂಡಿದ್ರೆ ಇಂಥ ಘಟನೆಗಳು ಮುಂದೆ ಆಗೋದಿಲ್ಲ. ಇವತ್ತು ದರ್ಶನ್ ಒಬ್ಬ ಮೇರು ನಟ. ಅವರು ಒಳ್ಳೆಯ ಸಿನಿಮಾನೂ ಮಾಡಿದ್ದಾರೆ, ಕೆಟ್ಟ ಸಿನಿಮಾನೂ ಮಾಡಿದ್ದಾರೆ. ಅದು ಅವರ ಕಾಯಕ ವೃತ್ತಿ. ಆದರೆ ನಿಜ ಜೀವನದಲ್ಲಿ ಅವ್ರು ಮಾಡಿರ್ತಕ್ಕಂಥ ಈ ಅಪರಾಧ ಇದೆಯಲ್ಲ, ಇದನ್ನು ಯಾರೂ ಕೂಡ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಎಲ್ಲರೂ ಕೂಡ ಹಿಡಿ ಶಾಪ ಹಾಕುವಂಥ ಒಂದು ನೀಚ ಕೆಲಸವನ್ನು ಇವತ್ತು ದರ್ಶನ್ ಅವರು ಮಾಡಿದ್ದಾರೆ. ಆದರೂ ಕಾನೂನು ಅವರಿಗೆಲ್ಲ ರೀತಿಯಾಗಿರ್ತಕ್ಕಂಥ ತನಿಖೆ ನಡೆಸ್ತಾ ಇದೆ. ಸಾಕಷ್ಟು ದಾಖಲೆ ಪುರಾವೆಗಳು ಸಿಕ್ಕಿದೆ. ಹೀಗಾಗಿ ರೇಣು ಕುಟುಂಬದವರಿಗೆ ನ್ಯಾಯ ಸಿಗಬೇಕು, ಇವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ನಾವು ಮಠಾಧೀಶರ ಧರ್ಮ ಪರಿಷತ್ತಿನ ವತಿಯಿಂದ ಎಲ್ಲ ಸ್ವಾಮೀಜಿಯವರು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಆ ರೇಣುಕನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ನೇಹಾ ಅವರಿಗೆ ಶಾಂತಿ ಸಿಗಬೇಕಾದ್ರೆ, ಅಂಜಲಿ ಅವರಿಗೆ ಶಾಂತಿ ಸಿಗಬೇಕಾದ್ರೆ, ಈ 3 ಜನರಿಗೆ ಆದಷ್ಟು ಬೇಗ ಕಠಿಣವಾದ ಶಿಕ್ಷೆ ಸಿಕ್ಕರೆ ಮಾತ್ರ ತೀರೋಗಿರ್ತಕ್ಕಂಥವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಮತ್ತು ಇದನ್ನೆಲ್ಲ ಮಾಧ್ಯಮದಲ್ಲಿ ನೋಡ್ತಕ್ಕಂಥ ಎಲ್ಲ ಜನರಿಗೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕಾನೂನು ಅಂತಕ್ಕಂಥದ್ದು ಇದೆಯಪ್ಪ ಅಂತಕ್ಕಂಥದ್ದು ಒಂದು ವಿಶ್ವಾಸ ಬರ್ತೈತಿ. ಇಲ್ಲ ಅಂತಂದರೆ ದಿನ ಇದೇ ರೀತಿ ಸಮಸ್ಯೆಗಳು ಆಗಲಿಕ್ಕೆ ಕಾನೂನು ಮತ್ತು ಸರ್ಕಾರ ಆಗ್ತೈತಿ. ಆ ರೀತಿ ಕಾನೂನು ಆಗಬಾರ್ದು, ಸರ್ಕಾರನೂ ಕೂಡ ನಡ್ಕೊಳ್ಬಾರ್ದು. ಬೆಕ್ಕದವರಾಗಿರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತಗೊಂಡು ಶಿಕ್ಷೆ ಒಳಪಡಿಸಬೇಕು. ಆ ಶಿಕ್ಷೆ ಹೇಗಿರಬೇಕು ಅಂತಂದರೆ ಇನ್ನೊಂದು ಸರಿ ಇಂಥ ಅಪರಾಧಗಳು ಯಾರೂ ಕೂಡ ಮಾಡಿರಬಾರ್ದು. ಅದಕ್ಕಾಗಿ ಸರ್ಕಾರ ಇನ್ನೂ ಹೆಚ್ಚಿನ ಗಂಭೀರವಾಗಿ ಇದನ್ನು ಕ್ರಮ ಕೈಗೊಳ್ಳಬೇಕು. ನಿಜಕ್ಕೂ ನಾವು ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳು ಹೇಳಬೇಕು. ಅವರು ಭಾಳ ಜವಾಬ್ದಾರಿಯುತವಾಗಿ ಈ ಕೇಸನ್ನು ಕೈಗೆತ್ತಿಕೊಂಡು ಮೇರು ನಟ ಆಗಿದ್ದರೂ ಸಹಿತ ಅವರಿಗೂ ಒಂದು ನ್ಯಾಯ, ಇವರಿಗೊಂದು ನ್ಯಾಯ ಅಲ್ಲ, ಎಲ್ಲರಿಗೂ ಒಂದೇ ನ್ಯಾಯ ಅನ್ನೋ ರೀತಿಯಲ್ಲಿ ಇವತ್ತು ಪೊಲೀಸರು ಒಳ್ಳೆಯ ತನಿಖೆಯನ್ನು ಮಾಡ್ತಾಯಿದ್ದಾರೆ. ಶಿಕ್ಷೆ ಆಗೋವರೆಗೂ ಇದೇ ರೀತಿ ಪೊಲೀಸರು ನಡ್ಕೊಳ್ಬೇಕು ಅಂಥೇಳಿ ನಾವೆಲ್ಲ ಮಠಾಧೀಶರ ಧರ್ಮ ಪರಿಷತ್ತಿನ ಸ್ವಾಮೀಜಿಗಳು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ.